ಮೊದಲಿಗೆ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿದ ಮಹಾತ್ಮರಿಗೆ ಹಾಗೂ ನಮ್ಮೆಲ್ಲರೊಂದಿಗೆ ಇರುವ ಸಿನಿ ದಿಗ್ಗಜರಿಗೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳು ನಮ್ಮ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಮಾಧ್ಯಮ ಮಿತ್ರರು, ಜೊತೆಗೆ ನಮ್ಮ ಸಂಘದ ಸದಸ್ಯರು, ಹಾಗೆಯೇ ಚಿತ್ರರಂಗದ ಎಲ್ಲ ವಿಭಾಗದ ಸದಸ್ಯರೇನಿದ್ದಾರೆ ಅವರೆಲ್ಲರಿಗೂ ನಮ್ಮ ಅಭಿನಂದನೆಗಳು ಬಂದಿದ್ದಕ್ಕಾಗಿ. ಹಾಗೆಯೇ ನಾವು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಅನಿಸಿದ್ದು, ಇಡೀ ಚಿತ್ರರಂಗವನ್ನು ಒಟ್ಟು ಸೇರಿಸಬೇಕು. ಒಟ್ಟು ಹೇಗೆ ಸೇರಿಸೋದು? ಎಲ್ಲ ವಿಭಾಗ ಏನು 32ರಿಂದ 35 ವಿಂಗ್ ಏನಿದೆ, ಎಲ್ಲರನ್ನು ಹಿರಿಯರು ಅಂದರೆ ಇವಾಗಲೂ ಕೂಡ ಕೆಲಸ ಮಾಡ್ತಾ ತುಂಬ ಒಂದು 50 ವರ್ಷದಿಂದ ಸೇವೆ ಮಾಡ್ತಾನೆ ಇದ್ದವ್ರನ್ನ ನಾವು ಗುರುತಿಸಿ ಅವರಿಗೆ ನಮ್ಮ ನಿರ್ದೇಶಕರ ಸಂಘದ ಅಂದರೆ ಕಾನ್ಫಿಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಅದನ್ನೊಂದು ನಿರ್ಧಾರ ತಗೊಂಡು ನಮ್ಮ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಇಟ್ಟಾಗ ಎಲ್ಲರೂ ಒಪ್ಕೊಂಡ್ರು. ಪುಟ್ಟಣ್ಣ ಕಣಗಾಲ್ ಅವರ ಈ ಜಯಂತಿಯನ್ನು ನಮ್ಮ ನಿರ್ದೇಶಕ ಸಂಘದಿಂದ ಪ್ರತಿ ವರ್ಷವೂ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಹೋದ ವರ್ಷವೂ ಆಚರಿಸಿದ್ವಿ, ಮುಂದಿನ ವರ್ಷಗಳು ಕೂಡ ನಾವು ಆಚರಿಸ್ತಾ ಬರ್ತೀವಿ. ಈಗಾಗಲೇ ನಮ್ಮ ನಿರೂಪಕಿ ದಿವ್ಯಾ ಅವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡಿದ್ದಾರೆ. ಅವರ ಹೆಸರುಗಳನ್ನು ಹೇಳಿ ನಮ್ಮ ಅಧ್ಯಕ್ಷರಾದ ವಿಶ್ವನಾಥ್ ಅವರು ಅವ್ರನ್ನ ಶಾಲು ಹೊರಿಸಿ ಅವ್ರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಕನ್ನಡದ ಶಾಲನ್ನು ಹೊರಿಸಿ ಉಳಿದಿರುವುದು ನಮ್ಮೆಲ್ಲ ಅಭಿಮಾನಿಗಳಾಗಿ ಕೂತಿರ್ತಕ್ಕಂಥ ನಿಮ್ಮನ್ನ ಮತ್ತು ವಿಶೇಷವಾಗಿ ಈ ವರ್ಷದಿಂದ ನಿರ್ದೇಶಕ ಸಂಘದಿಂದ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ನೀಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಾ ಅವರನ್ನೆಲ್ಲರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಂದಿರತಕ್ಕಂಥ ಉಳಿದ ಎಲ್ಲರಿಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸ ಪುಟ್ಟಣ್ಣ ಕಣಗಾಲ್ ಅವರ ಜಯಂತ್ಯೋತ್ಸವ, ಹುಟ್ಟುಹಬ್ಬ. ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅತ್ಯಂತ ಸಕಾರಾತ್ಮಕವಾಗಿ ಸೂಕ್ತವಾಗಿ ಆಚರಿಸ್ತಾ ಇರೋದು ನಿಜಕ್ಕೂ ತುಂಬ ಶ್ಲಾಘನೀಯ, ತುಂಬ ಸಂತೋಷ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಾನಿವತ್ತು ಪ್ರತಿನಿಧಿಯಾಗಿ ಬಂದಿದ್ದೀನಿ. ಅಪ್ಪ ಅವರು ಇವತ್ತು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರವಾಗಿ, ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರೂ ಕೂಡ ಪುಟ್ಟಣ್ಣ ಕಣಗಾಲ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಋಣಮುಕ್ತಳು ಸಿನಿಮಾದಲ್ಲಿ. ಹಾಗಾಗಿ ಅವರ ಇಬ್ಬರ ಪರವಾಗಿ, ಅವರ ಇಬ್ಬರ ಪ್ರತಿನಿಧಿಯಾಗಿ ನಾನು ಇವತ್ತು ಬಂದಿದ್ದೀನಿ. ಗುರುಗಳ ಕೃತಜ್ಞತೆ, ಅವರ ಋಣ ನಾವು ತೀರ್ಸೋಕ್ಕಾಗಲ್ಲ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಗುರುಗಳ ಋಣ ನಾವು ತೀರ್ಸೋಕ್ಕಾಗಲ್ಲ. ಕೇವಲ ನಮನಗಳನ್ನು ಸಲ್ಲಿಸಬಹುದು ಅಷ್ಟೇನೆ. ಅಪ್ಪವ್ರ ಜೊತೆಯಲ್ಲಿ ನಾನು ಸಾಕಷ್ಟು ಬಾರಿ ಸಾಕಷ್ಟು ಸಂದರ್ಭಗಳಲ್ಲಿ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವರು ಸಾಕಷ್ಟು ಬಾರಿ ನನಗೆ ಪುಟ್ಟಣ್ಣ ಸರ್ ಅವ್ರ ಬಗ್ಗೆ ಹೇಳಿದ್ದಾರೆ. 2 ಕಾರ್ಯಕ್ರಮವನ್ನು ಒಂದು ಮಾಡಿ ರಸದೌತಣ ಕೊಟ್ಟಿದ್ದಾರೆ ನಿರ್ದೇಶಕ ಸಂಘದವರು. ಕನ್ನಡಕ್ಕೊಬ್ಬನೇ ಕೈಲಾಸಂ ಅನ್ನುವ ಒಂದು ಮಾತಿದೆ. ಹಾಗೆ ಕನ್ನಡಕ್ಕೊಬ್ಬನೇ ಕವಿ ಕುವೆಂಪು ಅಂತ ಇದೆ.
ಯಾವತ್ತು ಯಾರೂ ಮರಿಕಾಗದೆ ಅಂತ ಕನ್ನಡಕ್ಕೆ ಒಬ್ಬನೇ ನಿರ್ದೇಶಕ ಸರಂ ಪುಟ್ಟಣ್ಣ ಕಣಗಲ್. ನೋಡಿ, ಇಡೀ ರಾಷ್ಟ್ರದಲ್ಲಿ ಎಷ್ಟು ರಾಜ್ಯಗಳಲ್ಲಿ ನಿರ್ದೇಶಕರಿದ್ದಾರೆ. ಯಾವುದೇ ರಾಜ್ಯದಲ್ಲಿ ಒಬ್ಬ ನಿರ್ದೇಶಕನ ಮುಖವನ್ನು ಹಾಕಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೆದು ಮಾಡಿರೋದು ಕೇವಲ ಕರ್ನಾಟಕದಲ್ಲಿ ಮಾತ್ರ. ಯಾಕೆಂದ್ರೆ ನೀವು ನೋಡಿರ್ಬೋದು, ಪುಟ್ಟಣ್ಣ ಕಣಗಲ್ ಅವರ ಭಾವಚಿತ್ರ ಇಟ್ಟು ನಿರ್ದೇಶಕರ ಸಂಘದ ಒಂದು ಫೋಟೋ ಇರುತ್ತೆ ಯಾವಾಗಲೂ ಅಷ್ಟೇ. ನನಗೆ ಒಂದು ನಿನ್ನೆ ಅಷ್ಟೇ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೆ, ರೀಲ್ಸ್ ಅಂತ ಬರ್ತಾ ಇದೆ, ಇವಾಗೆಲ್ಲ ನೀವು ನೋಡಿರ್ಬೋದು. ಅದರಲ್ಲಿ ತಮಿಳುನಾಡಿನ ಹಲವಾರು ಹಿರಿಯ ನಿರ್ದೇಶಕರಿಗೆ ಮಾರ್ಗದರ್ಶನ ಮಾಡಿದಂಥವರು ಪುಟ್ಟಣ್ಣ ಕಣಗಲ್ ಅವರು. ಅದು ಬಾಲಚಂದರ್ ಆಗಿರ್ಬೋದು, ಭಾರತಿ ರಾಜ್ ಆಗಿರ್ಬೋದು, ಇನ್ನೂ ಅನೇಕರಾಗಿರ್ಬೋದು. ಬಹುಶಃ ಒಂದು ಚಿತ್ರ ರಂಗದ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಕರೀತಾರೆ. ನಿಜವಾಗ್ಲೂ ಜೋರಾಗಿ ಚಪ್ಪಾಳೆ ಹೊಡಿರಿ, ಅದಕ್ಕೆ ಸಂತೋಷ. ಅಂತಹ ಒಬ್ಬ ನಿರ್ದೇಶಕ ಅವರ 93ನೇ ಜನ್ಮದಿನ. ಅದಕ್ಕೆ ಸಾಕಾರ ಮೂರ್ತಿಗಳಾಗಿ ಬಂದು ಕೂತಿರೋದು ಅವರ ಹೆಣ್ಮಕ್ಳು. ಅವರು ಹೇಳಿದ್ರು ಒಂದು ಮಾತು, ಇವತ್ತು ನಮ್ಮ ಮನಸ್ಸು ಧನ್ಯತಾ ಭಾವ ಇದೆ, ಖುಷಿ ಆಯ್ತು. ನಮ್ಮ ತಂದೆ ಜಾಗದಲ್ಲಿ ನೀವೆಲ್ಲ ಕಾಣಿಸ್ತೀರಾ ಅಂತಂದ್ರು. ಇದಕ್ಕಿನ್ನ ಇನ್ನೇನು ಬೇಕಪ್ಪ. ಬಹುಶಃ ಈ ಕಾರ್ಯಕ್ರಮದ ರೂವಾರಿ ಒಬ್ಬ ಪತ್ರಕರ್ತ NR.K. ವಿಶ್ವನಾಥ್ ಇದಾರಲ್ಲ, ಅವರು ಸಾಮಾನ್ಯ. ಆದ್ರೆ ಪುಟ್ಟಣ್ಣಾಜಿಯವರ ಸ್ಪಾಟಲ್ಲೇ ಕರೆಕ್ಷನ್ ಮಾಡಿದ್ರು. ಒಂದು ಸ್ಕೂಲ್ ಆಗಿತ್ತು ನಮಗೆ. ಅಂತ ಒಂದು ಡಿಸಿಪ್ಲಿನ್ ಅವರಲ್ಲಿ ನೋಡಿದೆ, ಒಂದು ಡಿಟರ್ಮಿನೇಷನ್ ನೋಡಿದೆ, ಒಂದು ಡೆಡಿಕೇಶನ್ ನೋಡಿದೆ, ಒಂದು ಡಿವೋಷನ್ ಕೂಡ ನೋಡಿದೆ ಅವರಲ್ಲಿ. ಯಾವಾಗಲೂ ನೋಡಿ ಅವ್ರ ಹಣೆಯಲ್ಲಿ ಕುಂಕುಮ ಇದ್ದೇ ಇರುತ್ತೆ. ಅದೇ ಡಿವೋಷನಲ್ ಒಂದು ದೈವಭಕ್ತಿತ್ವ ಅವರಲ್ಲಿ ಸಾಕಷ್ಟಿತ್ತು ಅಂತ ಪುಟ್ಟಣ್ಣಾಜಿ ಅವರು ನೋಡಿ ನಾನು ತಿಳ್ಕೊಂಡಿದ್ದು. ಇಂಥ ನಿರ್ದೇಶಕರ ಕೈಯಲ್ಲಿ ನಾನು ಮಸಣದ ಹೂವು ಚಿತ್ರದಲ್ಲಿ ಮಾಡಿದನಲ್ಲ, ಒಬ್ಬ ರೈತನ ಮಗ ಒಬ್ಬ ಇಲ್ಲಿ ಬಂದು ಚಿತ್ರರಂಗದಲ್ಲಿ ಅವರ ಒಂದು ನಿರ್ದೇಶನದಲ್ಲಿ ಮಸಣದ ಹೂವು ಚಿತ್ರದಲ್ಲಿ ಮಾಡಿದ್ರಲ್ಲ, ಒಂದು ಅಪಾರವಾದ ಹೆಮ್ಮೆ ಗೌರವ ನನಗಿದೆ. ಅದು ಯಾವತ್ತೂ ನಾನು ಉಸಿರಿರುವವರೆಗೆ ಮರೆಯದಿಲ್ಲ. ಇಷ್ಟನ್ನು ಹೇಳ್ತಾ ಪುಟ್ಟಣ್ಣಾಜಿ ಅವ್ರನ್ನ ಇವತ್ತು ನಮ್ಮ ಚಲನಚಿತ್ರ ನಿರ್ದೇಶಕರು ಮರೆಯದೆ ಪ್ರತಿ ವರ್ಷ ಇವತ್ತು ಕಾನ್ಫಿಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಆಡ್ ಮಾಡಿಕೊಂಡಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಆ ನಿರ್ದೇಶಕರಿಗೆ, ಯುವ ನಿರ್ದೇಶಕರಿಗೆ ಒಂದು ಶಕ್ತಿ ಸಾಮರ್ಥ್ಯ. ಇವತ್ತು ಒಂದು ವಿಧದಲ್ಲಿ ನಟಿ ಶ್ರೀರಕ್ಷಾ ಅವರು ಇವತ್ತು ಬೆಳಗಿನ ಉಪಹಾರ ತಿಂಡಿಗೆ ವ್ಯವಸ್ಥೆ ಮಾಡಿದ್ರು, ವ್ಯವಸ್ಥಾಪಿಕೆ ಆಗಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಅನ್ನು ಹೇಳ್ತಾ, ಹಾಗೆ ಪುಟ್ಟಣ್ಣಾಜಿಯವರ ಮಕ್ಕಳಾದಂಥ ತ್ರಿವೇಣಿಯವರು ಬಂದಿದ್ದಾರೆ, ಭುವನೇಶ್ವರಿ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ ಹೇಳ್ತಾ ನಾನು ಎರಡು ನುಡಿಗಳನ್ನು ಮುಗಿಸ್ತಾ ಏನಾದ್ರು ತಪ್ಪಿದ್ದು ಕ್ಷಮಿಸಿ. ನಮಸ್ತೆ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಸಹೋದ್ಯೋಗಿ ಬಂಧುಗಳಿಗೂ ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾ ಮಿತ್ರರು ಎಲ್ರಿಗೂ ನಮಸ್ಕಾರ. ಹಾಗೆ ಪುಟ್ಟಣ್ಣಾಜಿಯವರನ್ನು ಇಷ್ಟಪಡುವಂಥ ಎಲ್ಲ ಮನಸ್ಸುಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಯಾಕಂದ್ರೆ ನಮ್ಮ ಗುರುಗಳನ್ನ ನೆನೆಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ನಮ್ಮೆಲ್ಲರಿಗೂ ದೊಡ್ಡ ಗುರುಗಳಾದಂತ ಪುಟ್ಟಣ್ಣ ಕಣಗಲ್ ಅವರನ್ನ ಅತ್ಯಂತ ಗೌರವದಿಂದ ನೆನೆಯುತ್ತಾ ಈ ಸಭೆಗೆ ತಮ್ಮೆಲ್ಲರನ್ನ ಸ್ವಾಗತ ಕೋರ್ತೀನಿ. ಯಾಕಂದ್ರೆ ನೀವೆಲ್ಲ ದೊಡ್ಡ ಸಾಧಕರು, ಇಲ್ಲೆಲ್ಲ ನೆರೆದಿರುವಂತವ್ರು ಎಲ್ಲರೂ ದೊಡ್ಡ ಸಾಧಕರು. ಈ ಸಾಧಕರಿಗೆಲ್ಲ ಗುರುಗಳು ಪುಟ್ಟಣ್ಣ ಕಣಗಲ್ ಗುರುಗಳು. ಆಮೇಲೆ ಇನ್ನೊಂದೇನಂದ್ರೆ ಅವರು ಬರೀ 52 ವರ್ಷ ಬದುಕಿದ್ರು. ಹೌದಾ ಮೇಡಮ್? ನಮ್ಮ ಭಾರತದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಪಿತಾಮಹ ಅಂತ ಏನ್ ಹೇಳ್ತೀವಿ, ವಿಕ್ರಮ್ ಸಾರಾಭಾಯಿ ಅವರು
ಅವರು ಕೂಡ 52 ವರ್ಷ ಮಾತ್ರ ಬದುಕಿದ್ರು. ಈ ನಮ್ಮ ಇಸ್ರೋ ಸಂಸ್ಥೆ ನಡೆದು ಬಂದ ದಾರಿ ಮತ್ತು ಪುಟ್ಟಣ್ಣ ಕಣಗಲ್ ಅವರು ಹೇಗೆ ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಚಿತ್ರರಂಗದಲ್ಲಿ ಸಹಾಯಕರಾಗಿ, ಕಾರು ಚಾಲಕರಾಗಿ, ಆಮೇಲೆ ಆ ರೀತಿಯಿಂದ ಶುರು ಮಾಡಿದ್ರು ಕೂಡ ಅತ್ಯಂತ ಸಾಮಾನ್ಯ ಹಿನ್ನೆಲೆಯಿಂದ ಒಳಗಡೆ ಇರುವಂತ ಪ್ರತಿಭೆ ಎಲ್ಲೋಗತ್ತೆ, ಪ್ರಕಟ ಆಗ್ಲೇಬೇಕಲ್ವಾ? ಅದೇ ತರ ಎಂತೆಂಥ ದೊಡ್ಡ ಮಹಾನ್ ನಿರ್ದೇಶಕರಿಗೂ ಕೂಡ ಅವರು ಗುರುಗಳು. ಯಾಕಂದ್ರೆ ಕೆ ಬಾಲಚಂದ್ರ ಅವ್ರ ಬಗ್ಗೆ ಸ್ವಲ್ಪ ಓದಿದೆ, ಅವರೆಲ್ಲ ಇವ್ರನ್ನ ದೊಡ್ಡ ಗುರುಗಳ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರು. ಹಾಗೆ ಪ್ರತಿಯೊಬ್ಬ ನಟನಲ್ಲಿ, ನಟಿಯಲ್ಲಿ, ತಂತ್ರಜ್ಞರಲ್ಲಿ, ನಿರ್ದೇಶಕರಲ್ಲಿ ಇರುವಂತಹ ಪ್ರತಿಭೆಯನ್ನ ಹೊರಗೆ ತೆಗೆದು ಅದು ಪ್ರಕಟವಾಗುವಂತೆ ಮಾಡಿದವರು ನಮ್ಮ ಪುಟ್ಟಣ್ಣ ಕಣಗಾಲ್ ಸಾರು. ಅವರಿಗೆ ದೊಡ್ಡ ನಮಸ್ಕಾರ. ಬಹಳ ಮೇರು ವ್ಯಕ್ತಿತ್ವ, ಮಹಾನ್ ವ್ಯಕ್ತಿತ್ವ. ಆಮೇಲೆ ಇವ್ರನ್ನೆಲ್ಲ ನಾವು ಮನುಷ್ಯರಂತ ಕರೆಯಕ್ಕಾಗಲ್ಲ, ಇವರು ಒಂಥರ ದೇವಮಾನವರಿದ್ದಾಗೆ, ಆಮೇಲೆ ಒಂಥರ ಯುಗ ಪುರುಷರಿದ್ದಾಗೆ. ಇವ್ರು ಯಾರ ಮನಸ್ಸಿನಿಂದನೂ ಹೋಗೋದಿಲ್ಲ, ಅಜರಾಮರವಾಗಿ ಇರುತ್ತೆ ಇವ್ರ ಹೆಸರು. ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದೆ. ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕೂಡ ಇವತ್ತು ಇಟ್ಕೊಂಡಿದೆ. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಹಲವಾರು ಗಣ್ಯರಿದ್ದಾರೆ. ಕನ್ನಡ ಚಲನಚಿತ್ರರಂಗದ ಹಲವಾರು ದಿಗ್ಗಜರಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಅದೇ ರೀತಿ ಕಣಗಾಲ್ ಅವರ ಕುಟುಂಬ ವರ್ಗದವರು ಕೂಡ ಇಲ್ಲಿದ್ದಾರೆ, ಅವ್ರಿಗೂ ನನ್ನ ನಮಸ್ಕಾರಗಳು. ನಿಜವಾಗ್ಲೂ ಕೂಡ ನಿರ್ದೇಶಕರ ಸಂಘದ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರು ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಪುಟ್ಟಣ್ಣ ಕಣಗಾಲ್ ಅವರು ನಮ್ಮ ಕನ್ನಡ ಚಲನಚಿತ್ರರಂಗದ ಒಂದು ದಂತಕತೆ. ಇವತ್ತಿನ ಸಮಾರಂಭದ ಬಗ್ಗೆ ಹಲವಾರು ಗಣ್ಯ ವ್ಯಕ್ತಿಗಳೆಲ್ಲರೂ ಮಾತಾಡಿದ್ದಾರೆ. ಮತ್ತೆ ನಾನು ಮಾತಾಡಿದ್ರೆ ಬೇಡ ಅಂತ ಅನಿಸಿದೆ. ಆದರೂ ನನ್ನ ಮನಸ್ಸು ಎಂಥ ಹಿರಿಯ ನಿರ್ದೇಶಕರಿಗೆ ಅಂದರೆ ಅವರು ಸಾಧನೆ ಮಾಡಿರೋಂಥವ್ರಿಗೆಲ್ಲ ಇವತ್ತು ಕರೆದು ನಿರ್ದೇಶಕರ ಸಂಸ್ಥೆಯಿಂದ ಪ್ರಶಸ್ತಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣಕರ್ತರೆ ಹಿರಿಯ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಸಾರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಮಾಡಿರುವಂತ ಸಾಧನೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಸಾಧನೆ ಮಾಡಿದವ್ರನ್ನೆಲ್ಲ ಕರೆದು ಇವತ್ತಿನ ದಿನ ಇವರು ಶುರು ಮಾಡಿದ್ದಾರೆ ನೋಡಿ, ಬಹಳ ಸಂತೋಷದ ವಿಷಯ. ಇದು ಈ ನಿರ್ದೇಶಕರ ಸಂಸ್ಥೆ ಯಾವ ರೀತಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದೆಲ್ಲನೂ ನಮ್ಮ ಅವರು ರಾಜೇಶ್ವರಿ ಅವರು ಹೇಳಿದ್ದಾರೆ. ನಾನು ಅದನ್ನು ಹೇಳಬೇಕು ಅಂತಾನೆ ಅನ್ಕೊಂಡಿದ್ದೆ. ನನ್ನ ಅಭಿಪ್ರಾಯನು ಇವತ್ತು ಏನು ಶುರು ಮಾಡಿದಿರೋ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಇಲ್ಲಿ ಯಾರೇ ಬರಲಿ, ಯಾರೇ ಹೋಗ್ಲಿ, ಯಾವ ಸ್ಥಾನಕ್ಕೆ ಯಾರು ಬಂದರೂ ಪರವಾಗಿಲ್ಲ, ಸಂತೋಷದ ಸ್ವೀಕರಿಸೋಣ, ಮಾಡ್ಕೊಳ್ಳೋಣ. ಆದ್ರೆ ಇವತ್ತು ಏನು ಅಂತ ಮಾಡ್ತಾ ಇದ್ದೀರಾ ಅದನ್ನ ಮಾತ್ರ ನಿಲ್ಲಿಸದೆ ಹಾಗೆ ಬಂದವ್ರು ಮುಂದುವರ್ಸ್ಕೊಂಡು ಹೋದ್ರೆ ನಿಜಕ್ಕೂ ಇದಕ್ಕಿಂತ ಬೇರೆ ಇದೇ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯನೂ ಅದೇನೆ. ಇವತ್ತು ನನಗೆ ಬಹಳ ವರ್ಷಗಳಿಂದ ನನ್ನ ಮನಸ್ಸಲ್ಲಿ ಒಂದು ಉಳಿದಿದೆ. ಅದು ಹೇಳಬೇಕು ಅಂದ್ರೆ ಹೇಗೆ ಹೇಳಬೇಕು, ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಸಂದರ್ಭನೂ ಇರಲಿಲ್ಲ. ಇವತ್ತು ನಮ್ಮ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಸಾರು ಎಂತ ಒಂದು ಸಂದರ್ಭ ಕೊಟ್ಟಿದ್ದಾರೆ ಅಂದ್ರೆ ಇದು ಒಂದು ರೀತಿ ನನಗೆ ಸಂತೋಷನೂ ಹೌದು, ಬೇಸರನೂ ಹೌದು ಅಂತ ಹೇಳ್ತೀನಿ. ಕಾರಣ ಬೇಸರ ಅಂದ್ರೆ ಎಲ್ಲರೂ ಏನಪ್ಪಾ ಅಂತ ಅನ್ಕೋಬೇಡಿ, ಎಲ್ಲರೂ ತುಂಬಾ ಕೊಡುಗೆ ಮಾಡಿದ್ದಾರೆ. ಯಾರು ನಿರ್ದೇಶಕರು ಕೊಡುಗೆ ಅಂದ್ರೆ ಬರೀ ಕಲಾವಿದರನ್ನು ಕೊಟ್ಟೇ ಅಲ್ಲ, ಇದರಲ್ಲಿ ಈ ನಮ್ಮ ಚಲನಚಿತ್ರರಂಗದ ವಿಭಾಗಗಳಲ್ಲಿ ಯಾವ್ಯಾವ ಕೆಲಸ ಮಾಡಿದ್ದಾರೆ ಅಂಥವ್ರಿಗೂ ಸಹ ಅವಕಾಶ ಕೊಟ್ಟು ಅವರಿಗೂ ಒಂದು ಕೊಡುಗೆ, ಅಂಥವ್ರನ್ನೂ ಕರ್ಕೊಂಡು ಬಂದು ಕೊಡುಗೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬರೀ ಕಲಾವಿದರು ಮಾತ್ರ ಕೊಡುಗೆ ಮಾಡಿಲ್ಲ, ಎಲ್ಲರಿಗೂ ಮಾಡಿದ್ದಾರೆ. ಅವರು ಅಂತ ವಿಭಾಗದ ಎಲ್ಲರೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಿಜಕ್ಕೂ ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ಕಲಾವಿದರಂತೂ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ ನೋಡಿ, ಎಂತ ಪುಣ್ಯ ಪಡ್ತಿದ್ದೀರಾ ಶ್ರೀಧರ್ ಸರ್, ಇವತ್ತು ನೀವು ಎದುರುಗಡೆ ಇದ್ದೀರಾ, ನಿಜಕ್ಕೂ ಖುಷಿಯಾಗುತ್ತೆ. ನಾನು ದುರದೃಷ್ಟಳು ಅಂತ ನಾನು ಹೇಳ್ತೀನಿ. ನನಗೆ ಒಂದು ಅವಕಾಶ ಬಂದಿತ್ತು
ಮ್ಯಾನೇಜರ್ ಮುಖಾಂತರ ಸಾರು ನನಗೆ ಫೋನ್ ಮಾಡಿಸಿದ್ರು, ಭೇಟಿ ಆಗಕ್ಕೆ ಅಂತ ಹೇಳಿದ್ರು. ಇದು ಯಾರಿಗೂ ಗೊತ್ತಿಲ್ಲ, ಬಹುಶಃ ಗೊತ್ತಿದ್ರೆ ಆ ಮ್ಯಾನೇಜರ್ಗೆ ಗೊತ್ತು. ಅವ್ರು ಫೋನ್ ಮಾಡಿ ಕರೆದಿದ್ರು. ನಾನು ಹೋದೆ. ಅಯ್ಯೋ, ಅವ್ರು ಕರೆದಿರೋದು ಅಂದರೆ ಮೈಯೆಲ್ಲ ನಡುಕ ಆಯಿತು, ಜುಮ್ ಅನ್ಸ್ಬಿಡ್ತು. ನನಗೆ ಅವರನ್ನು ಎದುರು ನೋಡೋಕ್ಕೆ ಆಗ್ತಾ ಇಲ್ಲ. ಅವರು ಮಾತಾಡ್ತಾ ನನ್ನ ಮುಖ ನೋಡಿ ಮಾತಾಡು ಅಂತಾರೆ, ನನಗೆ ಆಗ್ತಾ ಇಲ್ಲ, ಆ ಶಕ್ತಿ ಇರಲಿಲ್ಲ. ಆಗ ಮಾತಾಡದೆ ಪಾತ್ರದ ಬಗ್ಗೆನೂ ಎಲ್ಲ ಹೇಳಿದ್ರು. ಎಲ್ಲ ಮಾತಾಡಿ ಅವರು ಒಪ್ಪಿಗೆನೂ ಕೊಟ್ಟರು, ನೀನು ಮಾಡಬೇಕು ಅಂತ ಹೇಳಿದ್ರು. ಇದಕ್ಕಿಂತ ಸಂತೋಷದ ವಿಷಯ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ. ನನಗೆ ಸಿಕ್ತು, ಒಪ್ಕೊಂಡೆ. ಹಣ್ಣು ತಟ್ಟೆ ತುಂಬ ಹಣ್ಣುಗಳಿಟ್ರು. ಹಣ್ಣು ಇಟ್ಬಿಟ್ಟು ಕವರ್ ಇಟ್ಟು ಕವರ್ ಕೊಟ್ಟರು. ಇನ್ನೂ ನನಗೆ ನಡ್ಕ ಶುರು ಆಗೋಯ್ತು. ಅದೆಲ್ಲ ತಗೋದು. ನಾನು ಎದ್ದೇಳಕ್ಕೆ ಹೋದ್ರೆ ನಾನು ಏಳ್ಸಕ್ಕೂ ಬಿಟ್ಟಿಲ್ಲ. ಅವರು ನಮ್ಮ ಹಿರಿಯರು ನಮ್ಮ ಲೇಡೀಸ್ ಬಂದು ಹೇಗೆ ಮಡ್ಲು ತುಂಬ್ತಾರೆ ನೋಡಿ, ಆ ರೀತಿ ಬಂದು ನನಗೆ ತಟ್ಟೆ ಸಮೇತ ಅದನ್ನ ತಗೊಂಬಂದು ನಾನು ಕೂತಿದ್ದ ಜಾಗದಲ್ಲಿ ಬಂದು ಹಿಂಗೆ ಕೊಟ್ಬಿಟ್ಟು ಹೋದ್ರು. ನೀನು ಮಾಡ್ತಾ ಇದ್ದೆ ನನ್ನ ಚಿತ್ರದಲ್ಲಿ, ಆಯ್ತಾ ಅಂತ ಹೇಳಿದ್ರು. ಬರೀ ತಲೆ ಆಡಿಸಿದ್ದೀನಿ ಅಷ್ಟೇ, ಬೇರೆ ಏನು ಆಗ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಎದ್ದು ಬಂದೆ. ನಂತರ ನನ್ನ ದುರದೃಷ್ಟ ಅಂತ ಹೇಳೋದಕ್ಕೆ ಯಾವುದೋ ಚಿತ್ರಕ್ಕೆ ಒಂದು 20 ದಿನ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ನನಗೆ ಯಾವುದೋ ದೊಡ್ಡ ನಾಯಕಿ ನಟಿ ಸಿಕ್ಕಿದ್ರು. ಒಂದು 20 ದಿನ ಕೆಲಸ ಮಾಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಯಾವ ಸಿನಿಮಾ ಮಾಡ್ತಾ ಇದೆಯಾ ಅಂದರೆ ಖುಷಿಯಾಗಿ ಹೇಳಿದೆ, ಈ ಥರ ಸಾರ್ ಜೊತೆಯಲ್ಲಿ ನನಗೆ ಅಂತ. ಹೌದಾ, ಮಾಡ್ತಾ ಇದೆಯಾ? ಹೌದು, ಮಾಡ್ತಾ ಇದ್ದೀನಿ ಅಂತಂದು. ಯಾರು ಅಂತ ಅವ್ರಿಗೆ, ಶ್ರೀಮತಿ ರಕ್ಷಾ ಶಿವಕುಮಾರ್ ಮತ್ತು ಶಿವಕುಮಾರ್ ಅವರಿಗೆ, ಸತಿಪತಿಗಳಿಗೆ ಅವ್ರು ಹಾಕ್ಬಿಟ್ರು ನಮ್ಮ ನಿರ್ದೇಶಕರು. ವಿಶ್ವನಾಥ್ ಸರ್ ಅವರಿಬ್ಬರಿಗೂ ಹಾರ ಬದಲಾಯಿಸಿದ್ರೆ ಅವ್ರ ಮದ್ವೆಗೆ ಹೋಗ್ದಿಲ್ದಿರೋರು ನಾವೆಲ್ಲ ನೋಡ್ಕೋತಿದ್ವಪ್ಪ ಅಲ್ವಾ? ಮಾಡಿಸಿಪ್ಪ. ನನ್ನ ತಂದೆ ಆಲೂರು ನಾಗಪ್ಪ ಅವರು ಒಂದ್ ಕಡೆ ಬರ್ದಿದ್ದಾರೆ, ಸೀಟಿ ಊದಲು ಗಾಡಿ ಬರುವುದು, ಹೋಗಬೇಕೋ ಊರಿಗೆ, ನಾವ್ ಯಾರೋ ನೋಡದ ಊರಿಗೆ, ಬಲು ದೂರದ ಬಂದೂರಿಗೆ, ಮಡದಿ ಯಾರೋ, ಮಕ್ಕಳು ಯಾರೋ, ಅಣ್ಣ ಯಾರೋ, ತಮ್ಮ ಯಾರೋ, ಯಾರೂ ಇಲ್ಲ ನಮ್ಮೊಂದಿಗೆ, ಹತ್ತಬೇಕೋ ತೇರಿಗೆ, ಹೋಗಬೇಕೋ ಊರಿಗೆ, ನಾವ್ ಯಾರೂ ನೋಡದ ಊರಿಗೆ. ಆದ್ರೆ ಮೇಲ್ ಹೋದಾಗ ನಾವು ವಾಪಸ್ ಒಂದು ವಿಚಾರ ಹೇಳ್ಬೇಕಂತೆ, ಉತ್ತರಿಸ್ಬೇಕಂತೆ. ಭಗವಂತ ಕೇಳ್ತಾನೆ, ಏನ ಮಾಡಿದೆ ನಾಡಿಗೆ, ನೀನ್ ಏನ್ ಮಾಡಿದೆ ನಾಡಿಗೆ ಅಂತ. ಪುಟ್ಟಣ್ಣ ಕಣಗಾಲ್ ಅಂತವರು ಖಂಡಿತ ಉತ್ತರವನ್ನ ಪಡ್ಕೊಂಡು ಹೋಗಿ ಉತ್ತರಿಸಿರ್ತಾರೆ. ಇಷ್ಟು ಜನರನ್ನ ನಾನು ಕನ್ನಡ ಚಲನಚಿತ್ರ ರಂಗಕ್ಕೆ ಪರಿಚಯಿಸಿದೆ, ಇಷ್ಟೊಂದು ಜನರಿಗೆ ಬದುಕು ಕಟ್ಕೊಡ್ಲಿಕ್ಕೆ ನಾನು ಆಧಾರ ಸ್ತಂಭವಾಗಿ ನಿಂತೆ, ಸಾರ್ಥಕ ಜೀವನವನ್ನ ಸವೆಸಿ ಹೋಗಿರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಅಜರಾಮರ ನಮ್ಮೆಲ್ಲರ ಮನದಲ್ಲಿ ಅವರ ನಿರ್ದೇಶನದ ಮುಖೇನ, ಕಾರ್ಯವೈಖರಿಯ ಮುಖೇನ ಎಂದೆನ್ನುತ್ತಾ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನನಗೀಗ ಮಾತುಗಳು ಹೊರಡ್ತಾ ಇಲ್ಲ, ಯಾಕೆಂದರೆ ಭಾಳಷ್ಟು ನನಗೂ ನನ್ನ ಸಹೋದರಿ ಭುವನೇಶ್ವರಿ ಅವ್ರಿಗೂ ಈಗಾಗಲೇ ಸುಂದರರಾಜ್ ಅಂಕಲ್ ಹೇಳ್ದಂಗೆ ವಿ ಆರ್ ಟಚ್ಡ್. ಭಾಳಷ್ಟು ಸಂತೋಷ ಆಗಿದೆ ಇವತ್ತು ಈ ಸಮಾರಂಭಕ್ಕೆ ಬಂದು ಪಾಲ್ಗೊಳ್ಳೋದಕ್ಕೆ. ಮತ್ತು ಕರ್ನಾಟಕ ಚಲನಚಿತ್ರ ನಿರ್ದೇಶಕ ಸಂಘದವರ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನನಗೆ ಹೆಚ್ಚಾಗಿ ವೇದಿಕೆ ಮೇಲೆಲ್ಲ ಮಾತಾಡೋ ಅಭ್ಯಾಸ ಇಲ್ಲ. ನಾನು ಏನಿದ್ರು ಒಂದು ಭರತನಾಟ್ಯಂ ಡಾನ್ಸರ್, ಸೊ ನನಗೆ ನೃತ್ಯ ಮಾಡಿ ಅಭ್ಯಾಸ ಉಂಟು. ಸೊ ಹಾಗಾಗಿ ಮಾತಾಡಿ ಭಾಷಣ ಮಾಡಿ ಅಭ್ಯಾಸ ಇಲ್ಲ. ಇನ್ನೊಂದು ಹೇಳಬೇಕು ಅಂದರೆ, ಈಗ ನನ್ನ ತಂದೆ ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಮಾತಾಡುವಷ್ಟು ದೊಡ್ಡವಳಲ್ಲ ನಾನು. ಎಲ್ಲರಿಗೂ ಗೊತ್ತಿದೆ ಪುಟ್ಟಣ್ಣ ಕಣಗಾಲ್ ಅವ್ರು ಏನು, ಚಿತ್ರಬ್ರಹ್ಮ ಅವರು, ಆಯ್ತಾ, ನಿರ್ದೇಶಕರಿಗೆ ಒಂದು ದೊಡ್ಡ ಗುರುಗಳವರು. ಈಗಾಗಲೇ ಎಲ್ಲ ಗಣ್ಯವತಿಗಳು ಮಾತಾಡಿದ್ದಾರೆ. ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಯಾಕೆಂತ ಗೊತ್ತಾಗ್ತಿಲ್ಲ. ಇರಲಿ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯರಿಗೆ ಮತ್ತೆ ಆಗಮಿಸಿರ್ತಕ್ಕಂಥ ನನ್ನ ಬಂಧುಗಳಿಗೆ ನಾನು ನಮಸ್ಕರಿಸ್ತೇನೆ.
ಭಾಳ ಬೇಸರ ಆಗುತ್ತೆ ವೇದಿಕೆ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದಾಗ. ಯಾಕೆಂತಂದರೆ ಕರ್ನಾಟಕ ಚಲನಚಿತ್ರ ರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದಂಥದ್ದು ನಿರ್ದೇಶಕರ ಸಂಘ. ಮುಂಚೆ ಯಾವುದೇ ವಾಣಿಜ್ಯ ಮಂಡಳಿಗೆ ಕಲಾವಿದರಾಗಲಿ ತಂತ್ರಜ್ಞರಾಗಲಿ ಹೆದರ್ತಾ ಇರಲಿಲ್ಲ. ಯಾವುದೇ ವಾಣಿಜ್ಯ ಮಂಡಳಿಗೆ ನಿರ್ದೇಶಕರ ಸಂಘಕ್ಕೆ ಹೆದರ್ತಾ ಇತ್ತು. ಅಂಥ ಒಂದು ಸಂಘ ಇವತ್ತು ಇಂಥ ಸ್ಥಿತಿಗೆ ತಲುಪಕ್ಕೆ ಅನೇಕ ಕಾರಣಗಳಿದ್ದಾವೆ, ಅನೇಕ ಮಹನೀಯರ ಕೊಡುಗೆಗಳಿದ್ದಾವೆ. ಕಟ್ಟೋದು ಎಷ್ಟು ಕಷ್ಟ ಇತ್ತು ಅಂಥ ಕಾಲದಲ್ಲಿ ಕಟ್ಟಿ ನಿಲ್ಲಿಸಿದಂಥ ಒಂದು ಸಂಸ್ಥೆಯನ್ನು ಒಂದಷ್ಟು ಜನ ಅದೇನೋ ಪ್ರಾಮಾಣಿಕ ಪ್ರಯತ್ನ ಮಾಡಿಬಿಟ್ರೆ ಇದು ಮುಗಿಸೋದು ಹೇಗೆ ಅಂತ ಕೊನೆಗೆ ಯಾವ ಲೆವೆಲ್ಗೆ ಅಂದ್ರೆ ಬೀದಿಗೆ ತಂದು ಬಿಸಾಕೋವರೆಗೆ ಒಂದು ಅದ್ಭುತವಾದ ಒಂದು ಸಂಸ್ಥೆನ ಬೀದಿಗೆ ತಂದು ಬಿಸಾಕಿ ರಸ್ತೆಯಲ್ಲಿ ಹೇಳೋರು ಕೇಳೋರು ಇಲ್ಲ ಅಂತ ಆದಾಗ ಅದಕ್ಕೆ ಹಿಂಗಾದ್ರೂ ಮತ್ತೆ ಕಾಯಕಲ್ಪ ಕೊಡಬೇಕು ಅಂತೇಳಿ ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ನಿರಂತರವಾಗಿ ಹೋರಾಟ ಆರಂಭ ಆದ್ವಿ. ಬಹುತೇಕ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಿದ್ವಿ. ಈ ಸಂಸ್ಥೆಗೆ ಎಲೆಕ್ಷನ್ ಮಾಡಿಸ್ಬೇಕು ನಾವು ಅಂತ. ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ರು. ಯಾಕೆಂದ್ರೆ ಇಲ್ಲೇನು ಆರ್ಥಿಕವಾದ ಸೌಲಭ್ಯಗಳು ಇಲ್ಲದೆ ಇದ್ದ ಕಾರಣಕ್ಕೆ ಸರ್ಕಾರಿ ಕಚೇರಿಯ ಯಾವ ಅಧಿಕಾರಿಗಳು ಈ ಕಡೆ ತಲೆನೇ ಹಾಕಲ್ಲ. ಯಾಕೆಂದ್ರೆ ಅಲ್ಲೇನೋ ಮೂಲಭೂತ ಸೌಕರ್ಯಗಳಿದ್ರೆ ಅದ್ರಲ್ಲಿ ಏನಾದರೂ ಒಂದಷ್ಟು ಹಣ ಬರುತ್ತೆ ಅಂತ ಗೊತ್ತಿದ್ರೆ ಬರ್ತಾರೆ, ಇಲ್ಲ ಈ ಕಡೆ ತಲೆನೇ ಹಾಕಲ್ಲ. ಪ್ರತಿನಿತ್ಯ ನಾನು ರಾಜೇಂದ್ರ ಸಿಂಗ್ ಬಾಬು ಮತ್ತು ಇನ್ನೊಂದಷ್ಟು ಗೆಳೆಯರು ರಿಜಿಸ್ಟರ್ ಆಫೀಸ್ ಹತ್ರ ಕಾಯ್ತಾ ನಿಂತ್ಕೊಂಡ್ವಿ. ಒಂದಷ್ಟು ಹಣನ ನನ್ನ ಸ್ವಂತದ ಹಣದಲ್ಲಿ ಖರ್ಚು ಮಾಡಿ ಒಂದು ಎಲೆಕ್ಷನ್ ಮಾಡಿ ಈ ಸಂಘನ ಮತ್ತೆ ಅಸ್ತಿತ್ವಕ್ಕೆ ತರೋದಕ್ಕೆ ನಿಂತ್ವಿ. ನಾನು ಅವಾಗ ಈ ಸಂಘದ ಸದಸ್ಯ ಆಗಿರಲಿಲ್ಲ, ಕೊನೆಯೂ ಆಗಲ್ಲ ಅಂದೆ. ಯಾಕೆಂತಂದರೆ ಕೆಲವು ಸಂಘ ಸಂಸ್ಥೆಗಳು ನಾನು ನೋಡ್ತಿದ್ದಾಗೆ ಸಸ್ಪೆಂಡ್ ಮಾಡಿಬಿಡ್ತಾರೆ, ನೀವು ಬರಬೇಡಪ್ಪ ನಮ್ಮ ಜೊತೆಗೆ ಅಂತ. ಅದೇನೋ ಗೊತ್ತಿಲ್ಲ, ಯಾಕೆಂದ್ರೆ ಲೆಕ್ಕ ಕೇಳ್ತಾನೆ, ನ್ಯಾಯ ಕೇಳ್ತಾನೆ. ನಮ್ಮ ಕೈಲಿ ಆ ಚೌಕಟ್ಟಲ್ಲಿ ನಾವು ಬದುಕೋಕ್ಕಾಗಲ್ಲ ಅಂತೇಳಿ ಇವನೇ ಆಚೆ ಹಾಕ್ಬಿಟ್ರೆ ನಾವು ಉತ್ತಮ ಆಗ್ಬಿಡ್ತೀವಿ ಅಂತೇಳಿ ನಮ್ಮದು ಅದಕ್ಕೆ ಸುಮ್ಮನೆ ಆಗಿ 25,000 ರೂಪಾಯಿ ವೇಸ್ಟ್ ಮಾಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ತುಂಬ ಕೇಳ್ಕೊಂಡೆ, ಬೇಡಪ್ಪ ನಾನು ಮಾಡ್ಕೋಬೇಡಿ. ಇಲ್ಲ ಸರ್, ನೀವು ಕಷ್ಟಪಟ್ಟು ಎಲೆಕ್ಷನ್ ಮಾಡಿಸಿ ಸಂಘ ತಂದಿದ್ದೀರಿ, ನೀವು ಸದಸ್ಯರಾಗಬೇಕು ಅಂತ ಹೇಳಿ ಸದಸ್ಯತ್ವ ಪಡ್ಕೊಂಡಿದ್ದಾಯಿತು. ನಾನು ನಿರ್ದೇಶಕನಾಗಿದ್ದರೂ ಕೂಡ ಇನ್ನು ಪರ್ಯಾಯ ವಾಣಿಜ್ಯ ಮಂಡಳಿ ಸಂಸ್ಥೆ ಕಟ್ಟಿದ್ವಿ. ಅದಕ್ಕೆ ಈಗ ಆಲ್ರೆಡಿ 3,000 ಜನ ಸದಸ್ಯರಿದ್ದಾರೆ. ವರ್ಷದಲ್ಲಿ ಅತಿ ಹೆಚ್ಚು ಸಿನಿಮಾಗಳು ನಮ್ಮ ವಾಣಿಜ್ಯ ಮಂಡಳಿಯಿಂದ ಆಗ್ತಿದ್ದಾವೆ. ಅದು ಕೂಡ ನನ್ನ ಹೆಗ್ಗಳಿಕೆ. ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಈಗ ಆಲ್ರೆಡಿ ನಾನು ಎಲ್ಲ ಹಿರಿಯರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಅವ್ರು ಸಿನಿಮಾ ನೋಡಿ ಬೆಳೆದಂಥವ್ರು, ಬೆಳೆದಿಲ್ಲ ಇನ್ವೇ ಬೆಳೀತಾ ಇರೋಂಥವ್ರು, ಬೆಳೆಯುವ ಪ್ರಯತ್ನದಲ್ಲಿ ಇರ್ತಕ್ಕಂಥವ್ರು. ಹಾಗಾಗಿ ಆಲ್ರೆಡಿ ಒಂದು ಪ್ರಸ್ತಾವನೆಯನ್ನು ಹೇಳಿದ್ರು ನಮ್ಮ ಹಿರಿಯ ನಟರು, ಯಾವ್ದಾರ ಒಂದು ರಸ್ತೆಗೆ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿಡಬೇಕು ಅಂತೇಳಿ. ನಿರ್ದೇಶಕ ಸಂಘ ಈಗ ಆಲ್ರೆಡಿ ಮುಂಚಿತವಾಗಿ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ. ದುರಂತ ಅಂದರೆ ಅವರೇ ನಮ್ಮನ್ನು ಕೇಳ್ತಾರೆ, ಯಾವ ರಸ್ತೆ ಹುಡುಕೊಂಬನ್ನಿ ನಾವು ಕೊಡ್ತೀವಿ ಅಂತ. ನಾವು ಹುಡುಕೊಂಡೋಗ ಅವ್ರ ರಸ್ತೆ ಕೊಡ್ಬೇಕಂತ, ಈ ರಸ್ತೆಗೆ ಹೆಸರಿಡಿ ಅಂತ. ಇದು ಇನ್ನೊಂದು ದುರಂತ ನಮಗೆ. ಆಮೇಲೆ ನನ್ನ ಪ್ರೇಯರ್ ಇಷ್ಟೇ, ದಯವಿಟ್ಟು ಹೆಸರಿಡ್ತೀರಿ, ಯಾವ್ದಾದ್ರು ಚಿಕ್ಕ ಹೆಸರು ಗಲ್ಲಿ ಪಲ್ಲಿ ಗಿಡಕ್ಕೆ ಹೋಗ್ಬೇಡಿ. ಒಂದು ದೊಡ್ಡ ಲೆಜೆಂಡರಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಗಾಂಧಿನಗರದಲ್ಲಿ ಯಾವ್ದಾದ್ರು ದೊಡ್ಡ ರೋಡಲ್ಲಿ ಇಡಿ ಅನ್ನೋದು ನಮ್ಮ ಪ್ರೇಯರ್ ಇರೋದು. ಯಾಕೆ ಅಂತಂದ್ರೆ ಅದು ಯಾವುದೋ ಇಲ್ಲಿಂದ ಒಂದು 6ನೇ ಕ್ರಾಸ್ ತಗೋ 3ನೇ ಕ್ರಾಸ್ ಎಲ್ಲ ಇಟ್ಬಿಟ್ಟು ಇಲ್ಲಿಂದ ಅಲ್ಲಿ ಅಷ್ಟು ದೂರ ದಾಟಾಸೋದಿಗೆ ಕಣಗಾಲ್ ರಸ್ತೆ ಮುಗಿದೋಯ್ತು ಅನ್ನೋದು ಆಗ್ಬಾರ್ದು. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಚಿತ್ರರಂಗ ಈ ಭೂಮಿ ಇರೋರ್ಗೂ ಚಿತ್ರರಂಗ ಇರುತ್ತೆ, ಈ ಭೂಮಿ ಇರೋರ್ಗೂ ಕನ್ನಡ ಇರುತ್ತೆ, ಈ ಭೂಮಿ ಇರೋರ್ಗೂ ಪುಟ್ಟಣ್ಣ ಕಣಗಾಲ್ ಅವರು ಇರ್ತಾರೆ. ಹಾಗಾಗಿ ದಯವಿಟ್ಟು ನಾನು ತುಂಬಾ ಜನಕ್ಕೆ ಹೇಳ್ತಿರ್ತೀನಿ, ದಯವಿಟ್ಟು ಸತ್ತ ಮೇಲೆ ಬದುಕಕ್ಕೆ ಏನಾದ್ರು ಒಂದಷ್ಟು ಕೆಲಸ ಮಾಡಿ ಅಂತ. ನಾವು ಬದುಕಿದ ಮೇಲೆ ಸತ್ಬಿಟ್ಟಿರ್ತೀವಿ, ಸತ್ ಮೇಲೆ ಬದುಕಕ್ಕೆ ಏನಾದ್ರು ಒಂದಷ್ಟು ಕೆಲಸ ಮಾಡಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯಗೂ ಸಾವು ಬರುತ್ತೆ. ಅದೊಂದು ತಿಳ್ಕೊಂಡ್ಬಿಟ್ರೆ ಒಂದಷ್ಟು ಒಳ್ಳೆ ಕೆಲಸ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ನಾವೇನು ಚಿರಂಜೀವಿಗಳು ಆಗ್ಬಿಡ್ತೀವಿ, ಸಾಯಲ್ಲ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ತುಂಬಾ ಜನ ಕೋಟಿಗಟ್ಟಲೆ ಬಾಡಿಗೆ ಬರೋರಲ್ಲಿದ್ದಾರೆ, ಹಣ ಬರೋರಿದ್ದಾರೆ. ಅವ್ರಿಗೆಲ್ಲ ಹೇಳ್ತೀನಿ, ನಿನ್ನ ಮಗನೂ ಕೂಡ ನಿನ್ನ ಸೊಸೆ ಸಂಬಂಧ ಚೆನ್ನಾಗಿದ್ರೆ ನಿನ್ ಫೋಟೋನಾದ್ರು ಇಟ್ಕೊಂಡಿರ್ತಾನೆ. ನಿನ್ ಸೊಸೆ ಸರಿ ಹೋಗ್ಕೊಂಡಿಲ್ಲ ಅಂದ್ರೆ ನಿನ್ನ ಜೀವಿತ ಅವಧಿಗೇನೆ ಮನೇಲಿ ನಿನ್ ಫೋಟೋ ಇರಲ್ಲ, ನಿನ್ನ ಆಸ್ತಿಯಲ್ಲಿರುತ್ತೆ. ಆದ್ರೆ ಇಂಥ ಮಹನೀಯರು ಅವ್ರದೊಂದು ಮನೇನ ಉಳಿಸ್ಕೊಳ್ಳೋಕೀಗ ಸಮಾಜ ಓಡಾಡಬೇಕಾಗಿದೆ, ಸರ್ಕಾರ ಅಲ್ಲ. ಸರ್ಕಾರಗಳಿಂತ ಕೆಲಸಗಳನ್ನ ಮಾಡಬೇಕು. ಸೊ ಹಾಗಾಗಿ ದಯವಿಟ್ಟು ಈ ಥರದೊಂದು ಕಾರ್ಯಕ್ರಮ ಆದಾಗ ಇಡೀ ಚಿತ್ರರಂಗ ಭಾಗವಹಿಸಬೇಕಾಗತ್ತೆ. ಯಾಕೆ ಓಂ ಶ್ರೀ ಸಾಯಿರಾಮ್. ಚರಿತ್ರ ಸೃಷ್ಟಿ ಮಾಡಿದಂಥ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮದಿನ ಶುಭಾಶಯ.
ವೈಫೈ ಯಾವ ರೀತಿ ನಮ್ಮ ಸುತ್ತ ಇರುತ್ತೋ ಅಂತ ಮಹಾನುಭಾವರು ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಇದ್ದಾರೆ. ಅವ್ರು ಮರೆಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಶಿಷ್ಯರು 10 ಜನ ಇರ್ಬೋದು, 20 ಜನ ಇರ್ಬೋದು. ಕೆಲವು ಶಿಷ್ಯರು ಬೇಕಾಷ್ಟು ಜನ ಇದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಾಗ ಕರ್ನಾಟಕ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಪುಟ್ಟಣ್ಣ ಕಣಗಲ್ ಅವರು ಅನ್ಕೊಂಡಿದ್ದೀವಿ ನಾವು ಆ ಕಾಲದಲ್ಲಿ. ತಮಿಳುನಾಡು ಬರುವಾಗ ಬಾಲಚಂದ್ರವನ್ನು ನಾವು ನೆನೆಸ್ಕೊಂಡವರು. ಆಂಧ್ರ ಬರುವಾಗ ದಾಸನ್ ನಾರಾಯಣರಾವ್. ಇವರೆಲ್ಲರೂ ಚರಿತ್ರೆ ಸೃಷ್ಟಿ ಮಾಡಿದಂಥವ್ರು. ಇವಾಗ ಅವರ ಚರಿತ್ರೆಯಲ್ಲಿ ಏನು ಚರಿತ್ರೆ ಸಾಧನೆ ಮಾಡಿದಾರೋ ಆ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಅವ್ರ ಚಿತ್ರಗಳನ್ನು ನೋಡಿ ತುಂಬಾ ಕಲ್ತಿದ್ದೀವಿ ನಾವು, ಕಲಿತಾನೇ ಇದೀವಿ ನಾವು ಇನ್ನು. ಅಂತ ಮಹನೀಯರ ಸಂಘದಲ್ಲಿ, ಸ್ಥಾಪಿತ ಸಂಘದಲ್ಲಿ ನಾನು ಲೈಫ್ ಮೆಂಬರ್ ಆಗಿರೋದ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಆಶೀರ್ವಾದದಿಂದ ಎಷ್ಟು ಜನ ಬೆಳೀತಾ ಇದ್ದಾರೆ. ನಾನು ಪೂಜಿಸಿ ಆರಾಧಿಸು ಭಗವಾನ್ ಸಾಯಿಬಾಬಾ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸುಖ, ಶಾಂತಿ, ಸಂತೋಷ ಕೊಡಲಿ ಅಂತ ಸಾಯಿನಾಥ್ ಬರ್ತಾರೆ ಅನ್ನೋದಷ್ಟೇ ಮುಖ್ಯವಾಗತ್ತೆ. ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಇನ್ನು ಉತ್ತಮ ಮಟ್ಟದಲ್ಲಿ ದೊರಕಲಿ, ಎಲ್ಲರ ಸಹಕಾರ ಇನ್ನು ಹೆಚ್ಚು ದೊರಕುವಂತಾಗ್ಲಿ ಎಂದೆನ್ನುತ್ತಾ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಮಹತ್ತರವಾದ ಕೊಡುಗೆಯನ್ನ ಕೊಟ್ಟಂತಹ ಪುಟ್ಟಣ್ಣ ಕಣಗಾಲ್ ಅವರ ಹೆಸರು ಅಜರಾಮರವಾಗಿ ಉಳಿದಿದೆ. ಅದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದಿನ ಪೀಳಿಗೆಗೆ ತೋರಿಸುವಂತಹ ಕೆಲಸವನ್ನ ಶ್ರೀ ಗುರುಭ್ಯೋ ನಮಃ. ನಮ್ಮೆಲ್ಲರ ಪ್ರೀತಿಯ, ನಮ್ಮೆಲ್ಲರ ಅಚ್ಚುಮೆಚ್ಚಿನ, ಎಲ್ಲರಿಗೂ ಗುರುವು, ಮಾರ್ಗದರ್ಶಕರು, ಮಹಾಪುರುಷರು ಆಗಿರುವಂತಹ ನನ್ನ ಪ್ರೀತಿಯ ಗುರುಗಳಾದ ಪೂಜ್ಯ ಪುಟ್ಟಣ್ಣ ಕಣಗಾಲ್ ಅವರ ಪಾದಗಳಿಗೆ ಮತ್ತೊಮ್ಮೆ ನಾನು ನನ್ನ ಪ್ರೀತಿಪೂರ್ವಕವಾದಂತಹ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಬಹಳ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂತಹ ಒಂದು ಸನ್ನಿವೇಶ ನನಗೆ, ನಿಮಗೆಲ್ಲರೂ ಅದು ಗೊತ್ತದು. ಅವರ ಜೊತೆ ಕೆಲಸ ಮಾಡಿದವರು ಎಲ್ಲರಿಗೂ ಕೂಡ ನಾವು ಬರೀ ಕೇಳಿದ್ದು ಮಾತ್ರ ಅಲ್ಲ, ನಾವು ಅನುಭವಿಸಿದ್ವಿ. ಪುಟ್ಟಣ್ಣಾಜಿ ಅವರ ವೈಬ್ರೇಷನ್ ಏನು, ಅವರ ಕ್ರಿಯೇಟಿವಿಟಿ ಏನು, ಅವರ ಮೈಂಡು ಯಾವ ರೀತಿನಲ್ಲಿ ಅದು ಹೋಗ್ತಾ ಇತ್ತು ಅನ್ನೋದನ್ನೆಲ್ಲ ನೋಡಿ ಅದನ್ನು ಅನುಭವಿಸಿ ಆನಂದಿಸಿರುವಂಥ ನಾವು ವ್ಯಕ್ತಿಗಳು ನಾವೆಲ್ಲರೂ. ಹಾಗಾಗಿ ಇವತ್ತು ನಿಜವಾಗ್ಲೂ ಬಹಳ ಬಹಳ ಸಂತೋಷ ಆಗಿದೆ. ಎಷ್ಟು ಅರ್ಥಪೂರ್ಣವಾಗಿದೆ. ಕರ್ನಾಟಕ ನಿರ್ದೇಶಕರ ಸಂಘ ಅದು ಪಾದಾರ್ಪಣೆ ಆಗಿರೋದು, ಅದರ ಆರಂಭ ಆಗಿರೋದೇನೆ ಮೇರು ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ ಅವರ ಒಂದು ಸಂಕಲ್ಪ ಮತ್ತು ಪ್ರೀತಿಯಿಂದ. ಅತ್ಯಂತ ಸಂತೋಷದ ವಿಷಯ, ಆ ದಿನ ನಾನೂ ಇದ್ದೆ. ಆವಾಗ 84ರಲ್ಲೇನೆ ನಾನು ಅಮೃತಗಳಿಗೆ ಮೂಲಕ ಪದಾರ್ಪಣೆ ಮಾಡಿದ್ದು. ನಿರ್ದೇಶಕರ ಸಂಘದ ಉದ್ಘಾಟನೆಯ ಆ ಸಮಾರಂಭ, ವೈಭವ ಅವತ್ತು ನಾನು ಕಣ್ತುಂಬಿ ನೋಡಿದ್ದೆ. ಅತ್ಯಂತ ಅದ್ಭುತವಾಗಿ ಜನಪ್ರಿಯ ಚಿತ್ರಗಳು ಸೇರಿದಂತೆ ಇಲ್ಲಿವರೆಗೂ ಸುಮಾರು 230 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇದರಲ್ಲಿ ಮೌನಿ ಮತ್ತು ಭಾರತ್ ಸ್ಟೋರ್ಸ್ ಅನ್ನೋ ಚಲನಚಿತ್ರಗಳಿಗೆ ಅಭಿನಯಕ್ಕೆ 2 ಬಾರಿ ವಿಶೇಷ ತೀರ್ಪುಗಾರರ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಇಂದಿಗೂ ತಮ್ಮ ಅಭಿನಯವನ್ನ ಮುಂದುವರಿಸ್ತಾ ಹಿರಿಯರ ಜೊತೆಗೆ ಒಡನಾಡಿಯಾಗಿ, ಕಿರಿಯರ ಜೊತೆಗೆ ಕೂಡ ಸ್ನೇಹಿತನಂತೆ ವರ್ತಿಸುವಂತಹ ವಿಶಿಷ್ಟ ಕಲಾವಿದ ನಮ್ಮ ಪ್ರೀತಿಯ ದತ್ತಣ್ಣ. ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿದ್ರು ಹಿಂದೆ ಅಂತ ಇತ್ತೀಚೆಗಷ್ಟೇ ನಮ್ಮ ಅಕ್ಷಯ್ ಕುಮಾರ್ ಅವರು ಹೇಳಿದ ನಂತರ ಬಹಳ ಪುಳಕ ಉಂಟಾಯ್ತು. ಒಂದು ಜೋರು ಚಪ್ಪಾಳೆ. ನಮ್ಮ ಹೆಮ್ಮೆ ನಮ್ಮ ದತ್ತಣ್ಣ ಅವರಿಗೂ ಕೂಡ ಕಾನ್ಫಿಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸ್ತಾ ನಾವು ಸಂಭ್ರಮಿಸ್ತಾ ಇದ್ದೇವೆ. ಧನ್ಯವಾದಗಳು, ಎಲ್ಲರಿಗೂ ಅಭಿನಂದನೆಗಳು. ಮುಖ್ಯಸ್ಥರು ವಿಗ್ ಮೇಕರ್ ಈ ಕ್ಷೇತ್ರದಲ್ಲಿ ಗುರುತಿಸಲಾಗಿದೆ. ಇನ್ನು ಕಂಠದಾನ ಕಲಾವಿದರು, ಹಿರಿಯ ಕಲಾವಿದರು ಅಂತ ರವೀಂದ್ರನಾಥ್ ರವರನ್ನ ಗುರುತಿಸಿ ಗೌರವಿಸಲಾಗ್ತದೆ ಪ್ರಶಸ್ತಿಯನ್ನ ಕೊಡೋ ಮೂಲಕ. ದಯಮಾಡಿ ವೇದಿಕೆಯಲ್ಲಿ ಸನ್ಮಾನಿತರು ಮತ್ತು ಅತಿಥಿಗಳನ್ನು ಹೊರತುಪಡಿಸಿ ಮಿಕ್ಕವರು ಸ್ವಲ್ಪ ಸೈಡ್ ವಿಂಗ್ ಬರಬೇಕು.
ಕಾದಂಬರಿ, ತರ್ಲೆ ನನ್ ಮಗ ಸೇರಿದಂತೆ ಇನ್ನು ಹಲವಾರು ಚಿತ್ರಗಳಿಗೆ ನೃತ್ಯ ನಿರ್ದೇಶನ ಮಾಡಿರುವಂತಹ ಹೆಗ್ಗಳಿಕೆ ಶ್ರೀಯುತರದ್ದು. ನಿಮಗಿದು ಅರ್ಪಣೆ ಕಾನ್ಫಿಡಾ ರಾಜ್ಯೋತ್ಸವ ಪ್ರಶಸ್ತಿ. ಅಭಿನಂದನೆಗಳು ತಮ್ಮೆಲ್ಲರಿಗೂ. ಪ್ರಶಸ್ತಿಯನ್ನ ಸ್ವೀಕರಿಸಿದಂತಹ ವಿಜಯರಾಮ್, ಥ್ರಿಲ್ಲರ್ ಮಂಜು ಸರ್, ಹಾಗೆ ರಘುನಂದನ್ ಅವರಿಗೆ, ರಮಣ ಕಣಗಾಲ್ ಅವರಿಗೆ, ಮಹೇಂದ್ರ ಅವರಿಗೆ ಅಭಿನಂದನೆಗಳನ್ನ ಮತ್ತೊಮ್ಮೆ. ಬಹಳ ಅದ್ಭುತವಾಗಿ, ಆಡಂಬರವಾಗಿ, ಸಂತೋಷಕರವಾಗಿ ನಡೆದಿದೆ. ಈಗ ನಾವು ಕಾರ್ಯಕ್ರಮದ ಸಮಾರೋಪದ ಪುಷ್ಪವನ್ನ ನಮ್ಮ ಪುಟ್ಟಣ್ಣ ಕಣಗಾಲಿಗೆ ಅರ್ಪಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.